ರಚಿತಾರಾಮ್ ದರ್ಶನ್ ಅವರನ್ನ ನೋಡೋದಕ್ಕೆ ಜೈಲಿಗೆ ಎಂಟ್ರಿ ಕೊಟ್ಟಿದ್ರು. ಆ ದಿನವೇ ನಡೆದಿತ್ತ ಪಾರ್ಟಿ. ದರ್ಶನ್ ಸಿಗರೇಟ್ ಪಾರ್ಟಿ ಆ ದಿನ ನಡೆದಿತ್ತ ಅನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ರಚ್ಚು ದಚ್ಚು ಭೇಟಿ ಮಾಡಿ ಬಂದಿದ್ದ ದಿನವೇ ಈ ಒಂದು ಘಟನೆ ನಡೆದಿರುವಂತದ್ದು. ಗುರುವಾರ ಜೈಲಿಗೆ ಹೋಗಿರ್ತಾರೆ ನಟಿ ರಚಿತಾರಾಮ್ ಅವರು. ದರ್ಶನ್ ಅವರನ್ನ ಭೇಟಿಯಾಗಬೇಕು ಅಂತ ಗುರುವಾರ ಹೋಗಿರ್ತಾರೆ. ಆದ್ರೆ ದರ್ಶನ್ ಭೇಟಿ ಮಾಡಿ ಬಂದಿದ್ದ ದಿನವೇ ಫೋಟೋ ವೈರಲ್ ಆಗಿರುವಂತದ್ದು, ಈ ಘಟನೆ ನಡೆದಿರುವಂತದ್ದು. ಹಾಗಾದ್ರೆ ಸಿಗರೇಟ್ ಯಾರ ಮೂಲಕ ಹೋಗಿರಬಹುದು? ಗುರುವಾರ ಜೈಲಿಗೆ ಎಂಟ್ರಿ ಕೊಟ್ಟಿದ್ರು ನಟಿ ರಚಿತಾರಾಮ್ ಅವರು ಹೋಗಿ ಭಾವುಕರಾಗಿದ್ರು. ಅವರ ಬ್ಯಾನರ್ನ ಅಡಿಯಲ್ಲಿ ನಾನು ಸ್ಯಾಂಡಲ್ವುಡ್ಗೆ ಪರಿಚಯ ಆಯಿತೆ. ಇವತ್ತು ನನ್ನ ಬುಲ್ಬುಲ್ ರಚಿತಾರಾಮ್ ಅಂತ ಏನ್ ಗುರುತಿಸ್ತಿರೋ ಆ ಗುರುತಿಸೋದಕ್ಕೆ ದರ್ಶನ್ ಅವರೇ ಕಾರಣ. ಅವತ್ತು ನನ್ನನ್ನ ಸಿನಿಮಾಗೆ ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದಿದ್ರೆ ನಾನು ಇವತ್ತು ಈ ಸ್ಥಾನದಲ್ಲಿ ಇರ್ತಿರ್ಲಿಲ್ಲ ಅಂತ ಒಂದು ಭಾವುಕ ನುಡಿಯನ್ನ ವ್ಯಕ್ತಪಡಿಸಿದ್ರು. ಈಗ ಅವರು ಜೈಲಿಗೆ ಹೋಗಿ ದರ್ಶನ್ ಅವರನ್ನ ಭೇಟಿಯಾಗಿ ಬಂದ ನಂತರ ಸಿಸಿಟಿವಿ ಪರಿಶೀಲನೆ ಆರಂಭವಾಗಿದೆ. ಹಾಗಾದ್ರೆ ಸಿಗರೇಟ್ ಯಾರ ಮೂಲಕ ಹೋಗಿರಬಹುದು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಜಾಸ್ತಿ ದರದ ಸಿಗರೇಟ್ ದಚ್ಚು ಕೈ ಸೇರಿಸಿದ್ದು ಯಾರು? ಹಾಗಿದ್ರೆ ದರ್ಶನ್ ಅವರಿಗೆ ಸಿಗರೇಟ್ ತಂದು ಕೊಟ್ಟಿದ್ದು ರಚಿತಾರಾಮ್ ಭೇಟಿ ನೀಡಿದ ದಿನವೇ ದರ್ಶನ್ ಅವರಿಗೆ ಸಿಗರೇಟ್ ಸಿಕ್ಕಿರುವಂತದ್ದು. ಅದು ಕಾಸ್ಟ್ಲಿ ಬೇರೆ. ಆ ಸಿಗರೇಟ್ ಅನ್ನ ತಂದು ಕೊಟ್ಟಿದ್ದು ಯಾರು? ಸಿಸಿಟಿವಿ ಜಾಲಾಡ್ತಿದ್ದಾರೆ ಪೊಲೀಸರು. ಇಷ್ಟೆಲ್ಲ ಆದ್ಮೇಲೆ ಸುಮ್ಮನೆ ಇರೋದಕ್ಕಾಗುತ್ತಾ? ಎಲ್ಲಿ ಯಾವ ಲೋಪ ಕಂಡು ಬಂದಿದೆ ಅದ್ರ ಬಗ್ಗೆ ಗಮನ ಹರಿಸಬೇಕಲ್ವಾ? ಅಧಿಕಾರಿಗಳು ಫುಲ್ ಈಗ ಆಕ್ಟಿವ್ ಆಗಿದ್ದಾರೆ. ಜೈಲಿನ ಸಿಸಿಟಿವಿಗಳನ್ನ ಜಾಲಾಡ್ತಿದ್ದಾರೆ. ರಚಿತಾರಾಮ್ ಬಂದ ದಿನವೇ ಈ ಒಂದು ಸಿಗರೇಟ್ ಫೋಟೋ ವೈರಲ್ ಆಗಿದೆ. ಹಾಗಿದ್ರೆ ರಚಿತಾರಾಮ್ ಬಂದ ದಿನ ಸಿಗರೇಟ್ ತಂದು ಕೊಟ್ಟಿದ್ ಯಾರು? ರಚಿತಾರಾಮ್ ಅವರು ಸಿಗರೇಟ್ ತಂದು ಕೊಟ್ರ? ಭೇಟಿಯಾದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸಿಸಿಟಿವಿ ಫೋಟೇಜ್ ಮುಖಾಂತರವಾಗಿ ತಿಳಿಯುತ್ತೆ. ಒಳಗೆ ಹೋಗಿ ಬಂದ ನಂತರ ದರ್ಶನ್ ಅವರನ್ನ ನೋಡಿ ಬಹಳ ಭಾವುಕರಾಗಿದ್ರು. ಅವ್ರನ್ನ ಈ ತರ ನೋಡೋದಕ್ಕೆ ನಾನು ಇಷ್ಟ ಪಡೋದಿಲ್ಲ, ಬಹಳ ನೋವಾಗುತ್ತೆ. ಒಳಗಡೆ ಹೋದೆ, ಯೋಗಕ್ಷೇಮವನ್ನ ವಿಚಾರಿಸ್ಕೊಂಡು ಬಂದೆ ಅಷ್ಟೇ ಅಂತ ಹೇಳಿದ್ರು ಒಂದು ಕಡೆ ರಚಿತಾರಾಮ್ ಅವರು. ಸೊ ಅದಾದ ನಂತರವಾಗಿ ರಚಿತಾರಾಮ್ ಒಳ ಹೋಗಿ ಬಂದ ನಂತರ ಅವರು ಸಿಗರೇಟ್ ಅನ್ನ ದರ್ಶನ್ ಅವರಿಗೆ ಕೊಟ್ರ? ಸಿಸಿಟಿವಿ ಮುಖಾಂತರವಾಗಿ ಎಲ್ಲವೂ ಕೂಡ ಬಯಲಾಗುತ್ತೆ. ಪ್ರಮುಖವಾಗಿ ಒಂದು ಕಡೆ ದರ್ಶನ್ ಅವರ ತೂಗುದೀಪ ಬ್ಯಾನರ್ ನಡಿಯಲ್ಲಿ ರಚಿತಾರಾಮ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಪದಾರ್ಪಣೆ ಮಾಡ್ತಾರೆ. ಅಲ್ಲಿವರೆಗೂ ಕೂಡ ಕಿರುತೆರೆ ನಟಿಯಾಗಿ ಕಾಣಿಸ್ಕೊಳ್ತಾ ಇರ್ತಾರೆ. ಅರಸಿ ಅನ್ನುವಂತ ಒಂದು ಧಾರಾವಾಹಿಯಲ್ಲಿ. ಅದಾದ ಮೇಲೆ ಬೆಳ್ಳಿ ಪರದೆಗೆ ಕಾಲಿಡ್ತಾರೆ. ಅವರು ಕೊಟ್ಟಂತ ಹೇಳಿಕೆ ಬಹಳ ನೋವಾಗುತ್ತೆ. ಅವ್ರನ್ನ ಈ ತರ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ದೇವರ ದಯೆಯಿಂದ ಎಲ್ಲವೂ ಸರಿಯಾಗಿ ನಿರಪರಾಧಿಯಂತಾಗಿ ಹೊರಬರ್ಲಿ ಅನ್ನುವ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಸೊ ಸದ್ಯದ ಮಟ್ಟಿಗೆ ಒಳ ಹೋದಂತ ಸಂದರ್ಭದಲ್ಲಿ ಅವರ ಯೋಗಕ್ಷೇಮವನ್ನ ಕೂಡ ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ. ಹೇಗಿದ್ದಾರೆ ದರ್ಶನ್ ಅವರೀಗ, ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ. ಅವ್ರಿಗೂ ಕೂಡ ಬೇಸರ ಇದೆ, ಅವ್ರಿಗೂ ಕೂಡ ಇರೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ದರ್ಶನ್ ಅವರನ್ನ ನೋಡಿದ್ರೆ ಆ ರೀತಿ ಕಾಣಿಸ್ತಾ ಇಲ್ಲ. ಸಿಗರೇಟ್ ತಂದ್ಕೊಟ್ಟಿದ್ ಯಾರು? ಹಾಗಿದ್ರೆ ಸಿಗರೇಟ್ ಹೇಗೆ ಕೈಗೆ ಹೋಯ್ತು? ಕಾಸ್ಟ್ಲಿ ಸಿಗರೇಟ್ ಬೇರೆ ಅದು. ರಚಿತಾರಾಮ ಹಾಗಿದ್ರೆ ದರ್ಶನ್ ಅವರಿಗೆ ಸಿಗರೇಟ್ ಅನ್ನ ತಂದ್ಕೊಟ್ಟಿದ್ದು ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಏನೇ ಇದ್ರೂ ಕೂಡ, ಯಾರೇ ತಂದ್ಕೊಟ್ಟಿದ್ರು ಕೂಡ ಅದು ಕೊನೆಯದಾಗಿ ಸಿಸಿಟಿವಿ ಪರಿಶೀಲನೆ ಆದ ನಂತರ ಕೆಲವೊಂದಿಷ್ಟು ಪರಿಶೀಲನೆಯನ್ನ ನಡೆಸಿ ಅಧಿಕಾರಿಗಳು ಇದಕ್ಕೆ ಯಾರೇ ಸಂಬಂಧ ಇದ್ರೂ ಕೂಡ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗುವ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಇನ್ನ ಭೇಟಿಗೂ ಬ್ರೇಕ್ ಹಾಕ್ತಾರ? ಹಾಗಿದ್ರೆ ಪೊಲೀಸ್ ಅಧಿಕಾರಿಗಳು ದರ್ಶನ್ ಅವರನ್ನ ಏನು ಭೇಟಿಯಾಗೋದಕ್ಕೆ ಸೆಲೆಬ್ರಿಟೀಸ್ ದಂಡೆ ಬರ್ತಿದೆಯಲ್ಲ, ಆ ಭೇಟಿಗೂ ಬ್ರೇಕ್ ಬೀಳಬಹುದಾ? ಅಕಸ್ಮಾತ್ ದರ್ಶನ್ ಅವರನ್ನ ಹಿಂಡಲಗ, ಬೆಳಗಾವಿಯ ಹಿಂಡಲಗ ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು ಅಂತ ಆದ್ರೆ ಅಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿ ಸೂಚನೆಯನ್ನ ಹೊರಡಿಸಲಾಗುತ್ತ. ಪರಪ್ಪನ ಅಗ್ರಹಾರದಲ್ಲಿ ಅಷ್ಟು ದೊಡ್ಡ ದೊಡ್ಡ ಗೋಡೆ ಇದೆ ನೋಡಿ, ಹೆಂಗ್ ತೆಗೆದ್ನೋ ಆ ಮಾರಾಯ ಗೊತ್ತಿಲ್ಲ. ತನ್ನ ಹೆಂಡತಿಗೆ ದರ್ಶನ್ ಅವರನ್ನ ಫೋಟೋ ಕಳಿಸೋದಕ್ಕೆ, ದರ್ಶನ್ ಫೋಟೋ ಕಳಿಸೋದಕ್ಕೆ ಆತ ತೆಗೆದಿರುವಂತ ಫೋಟೋ ಅದು.
ಆ ಫೋಟೋದಿಂದ ನೋಡಿ ದರ್ಶನ್ ಅವರ ಆ ಇನ್ನೊಂದು ಮುಖ ಬಯಲಾಗಿದೆ. ಕಾಸ್ಟ್ಲಿ ಸಿಗರೆಟ್ ಅನ್ನ ಸೇತ್ಕೊಂಡು, ಕೈಯಲ್ಲಿ ಸಿಗರೆಟ್ ಅನ್ನ ಇಟ್ಕೊಂಡು, ಕೈಯಲ್ಲಿ ಕಾಫಿ ಕಪ್ ಅನ್ನ ಇಟ್ಕೊಂಡು ಆ ಇಬ್ರು ನಟೋರಿಯಸ್ ರೌಡಿ ಶೀಟರ್ಗಳ ಜೊತೆ ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳ ಸೀನಾ, ಇನ್ನ ದರ್ಶನ್ ಅವರ ಮ್ಯಾನೇಜರ್ ನಾಗರಾಜ್ ಆತನನ್ನ ಕೂರಿಸ್ಕೊಂಡು ಮಾತನಾಡ್ತಿರುವಂತಹ ದೃಶ್ಯ. ಅವತ್ತು ಗುರುವಾರ ರಚಿತಾರಾಮ್ ಅವರು ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ಜೈಲಿಗೆ ಎಂಟ್ರಿ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಏನಾದ್ರೂ ರಚಿತಾರಾಮ್ ಅವರು ಸಿಗರೆಟ್ ಅನ್ನ ತೆಗೆದುಕೊಂಡು ಹೋದ್ರ, ದರ್ಶನ್ ಅವರಿಗೆ ಕೊಟ್ಟಿರಬಹುದಾ, ಇಲ್ಲ ಎಲ್ಲಿಂದ ಬಂತು, ಅಕಸ್ಮಾತ್ ಕುಳ್ಳ ಸೀನಾ ಇಲ್ಲ ವಿಲ್ಸನ್ ಗಾರ್ಡನ್ ನಾಗರಾಜೇ ತರಿಸ್ಕೊಟ್ಟಿರಬಹುದಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಅವರು ಜೈಲಿನಲ್ಲಿ ಓರ್ವ ರೌಡಿ ಶೀಟರ್ ಹೇಳಿದ ರೀತಿ ಎಲ್ಲವೂ ಕೂಡ ಬರುತ್ತೆ ಅಂತ ನಾವು ಈಗಾಗಲೇ ಓದಿದ್ದೆ. ಸೊ ಆ ಮುಖಾಂತರವಾಗಿ ಒಂದು ಕಡೆ ರೌಡಿ ಶೀಟರ್ನಿಂದ ದರ್ಶನ್ ಅವರಿಗೆ ಎಲ್ಲ ಸಪ್ಲೈ ಆಗ್ತಿರಬಹುದಾ ಅನ್ನುವಂಥ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನಟ ದರ್ಶನ್ ಸೇತ್ತಾ ಇರುವಂಥ ಸಿಗರೇಟ್ ಯಾರು ತಂದು ಕೊಟ್ಟಿದ್ದು ಅನ್ನುವಂಥ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ.